ನಮಸ್ಕಾರ. ಇಂದು ನಾವು ಭಾರತ ಸರ್ಕಾರದ ಒಂದು ಆ, ಬಹಳ ಗಮನಾರ್ಹ ಯೋಜನೆಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಿಮ್ಗೆ ನೆನ್ಪಿರ್ಬೋದು, ಈ ಫೆಬ್ರವರಿ 2024ರಲ್ಲಿ ಒಂದು ದೊಡ್ಡ ಯೋಜನೆ PM ಸೂರ್ಯಾಘರ್ ಉಚಿತ ವಿದ್ಯುತ್ ಯೋಜನೆ ಅಂತ ಅನುಮೋದನೆ ಆಯಿತು. ಹೌದು, ಬಹಳ ದೊಡ್ಡ ಮೊತ್ತದ್ದದು. ಸುಮಾರು 75,000 ಕೋಟಿಗೂ ಅಧಿಕ ವೆಚ್ಚದ್ದದು. ಹೌದು, ಅದರಲ್ಲೇ ಒಂದು ಮುಖ್ಯವಾದ ಭಾಗ ಅಂದ್ರೆ ಮಾದರಿ ಸೌರಗ್ರಾಮ ಸ್ಥಾಪನೆ. ಸರಿ. ಅದರ ಮಾರ್ಗಸೂಚಿಗಳ ಬಗ್ಗೆ ಇಂದು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಇಂಥ ಗ್ರಾಮವನ್ನ ಮಾಡಬೇಕು ಅಂತ ಉದ್ದೇಶ. ಹೌದು, ಇದು ನಿಜಕ್ಕೂ ಒಂದು ಮಹತ್ವದ ಹೆಜ್ಜೆ. ಇದರ ಹಿಂದಿನ ಆಲೋಚನೆ ಏನು ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಖಂಡಿತ. ಇದು ಬರೀ ಮನೆ ಮೇಲೆ ಸೋಲಾರ್ ಹಾಕೋದು ಅಷ್ಟೇ ಅಲ್ಲ. ಇದರಿಂದ ಗ್ರಾಮೀಣ ಭಾರತದಲ್ಲಿ ಏನಂದ್ರೆ ಇಂಧನ ಸ್ವಾವಲಂಬನೆ ಬರುತ್ತೆ, ಹಸಿರು ಶಕ್ತಿ ಬಳಕೆ ಜಾಸ್ತಿ ಆಗುತ್ತೆ, ಮತ್ತೆ ಸ್ಥಳೀಯವಾಗಿಯೇ ಜನರಿಗೆ ಶಕ್ತಿ ಸಿಗುತ್ತೆ, ಸಬಲೀಕರಣ ಆಗುತ್ತೆ. ಓಹ್, ನೋಡಿ, ಇದಕ್ಕಾಗಿನೇ ಸುಮಾರು 800 ಕೋಟಿ ಮೀಸಲಿಟ್ಟಿದ್ದಾರೆ. ಅಬ್ಬಾ, 800 ಕೋಟಿ! ಸರಿ. ಖಂಡಿತ ಗಣನೀಯವಾದ ಹೂಡಿಕೆ ಇದು. ಹಾಗಾದ್ರೆ ಒಂದು ಗ್ರಾಮವನ್ನ ಮಾದರಿ ಸೌರಗ್ರಾಮ ಅಂತ ಪರಿಗಣಿಸೋಕೆ ಏನು ಅರ್ಹತೆಗಳಿರ್ಬೇಕು? ಎಲ್ಲ ಗ್ರಾಮಗಳಿಗೂ ಅವಕಾಶ ಇದೆಯಾ? ಇಲ್ಲ, ಕೆಲವು ಮಾನದಂಡಗಳಿವೆ, ಮುಖ್ಯವಾಗಿ 2. ಒಂದು, ಅದು ಕಂದಾಯ ಗ್ರಾಮ ಆಗಿರಬೇಕು. ಸರಿ. ಎರಡನೇದು ಜನಸಂಖ್ಯೆ, ಅಂದ್ರೆ ಲೇಟೆಸ್ಟ್ ಸೆನ್ಸಸ್ ಪ್ರಕಾರ 5,000ಕ್ಕಿಂತ ಹೆಚ್ಚು ಜನ ಇರಬೇಕು. 5,000ಕ್ಕಿಂತ ಹೆಚ್ಚು. ಹೌದು. ಆದ್ರೆ ಕೆಲವು ವಿಶೇಷ ವರ್ಗದ ರಾಜ್ಯಗಳಿವೆ. ಈಗ ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ್, ಲಡಾಖ್, ಈಶಾನ್ಯ ರಾಜ್ಯಗಳು ಮತ್ತೆ ದ್ವೀಪ ಪ್ರದೇಶಗಳು ಅಂದ್ರೆ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ಇಲ್ಲಿ ಈ ಮಿತಿಯನ್ನ 2,000ಕ್ಕೆ ಇಳಿಸಿದ್ದಾರೆ. ಓ, ಅಲ್ಲಿ 8,000 ಜನಸಂಖ್ಯೆ ಇದ್ರೆ ಸಾಕಾಗುತ್ತೆ. ಹೌದು. ಬಹುಶಃ ಸಣ್ಣ ಸಮುದಾಯಗಳಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಇರಬಹುದು. ಅದು ಸರಿ. ಇನ್ನು ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹೇಳಿ. ಇದು ನೇರವಾಗಿ ಸರ್ಕಾರ ಯಾರನ್ನಾದ್ರೂ ಆಯ್ಕೆ ಮಾಡುತ್ತಾ? ಇಲ್ಲ. ಅದಕ್ಕೊಂದು ವಿಶೇಷವಾದ ವಿಧಾನ ಇದೆ. ಸ್ಪರ್ಧಾತ್ಮಕ ವಿಧಾನ ಅಂತ ಕರೀತಾರೆ. ಅಂದ್ರೆ ಚಾಲೆಂಜ್ ಮೋಡ್. ಚಾಲೆಂಜ್ ಮೋಡ್ ಅದು ಹೇಗೆ? ಮೊದಲು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇರುತ್ತೆ. DLC ಅಂತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ. ಸರಿ. ಅವರು ಮೊದಲು ಅರ್ಹತೆ ಇರೋ ಗ್ರಾಮಗಳನ್ನ ಗುರ್ತಿಸ್ತಾರೆ, ಒಂದು ಲಿಸ್ಟ್ ಮಾಡ್ತಾರೆ. ಆಮೇಲೆ ಸುಮಾರು ಒಂದು 6 ತಿಂಗಳ ಟೈಮ್ ಕೊಡ್ತಾರೆ. ಆ ಅವಧಿಯಲ್ಲಿ ಯಾವ ಗ್ರಾಮ ಅತಿ ಹೆಚ್ಚು ಡಿಸ್ಟ್ರಿಬ್ಯೂಟೆಡ್ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ವಿತರಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನ ಸ್ಥಾಪಿಸುತ್ತೋ. ವಿತರಿತ ಅಂದ್ರೆ ದೊಡ್ಡ ಪವರ್ ಪ್ಲಾಂಟ್ ಅಲ್ಲ, ಬದಲಿಗೆ ಮನೆಗಳ ಮೇಲೆ ಸೋಲಾರ್ ರೂಫ್ ಟಾಪ್ ಇರುತ್ತಲ್ಲ, PM ಸೂರ್ಯಾಘರ್ ಯೋಜನೆಯಡಿ ಬರೋದು. ಹೌದೌದು. ಅಥವಾ PM ಕುಸುಮ್ ಯೋಜನೆ ಕೆಳಗೆ ಸಣ್ಣ ಸಣ್ಣ ಸೌರ ಸ್ಥಾವರಗಳನ್ನ ಮಾಡಿರ್ತಾರಲ್ಲ, ಆ ತರಹದ್ದು. ಯಾರು ಈ ತರಹದ ಸಣ್ಣ ಪ್ರಮಾಣದ ಉತ್ಪಾದನೆಯನ್ನ ಆ 6 ತಿಂಗಳಲ್ಲಿ ಹೆಚ್ಚು ಮಾಡ್ತಾರೋ ಆ ಗ್ರಾಮವನ್ನೇ ಆ ಜಿಲ್ಲೆಯ ಮಾದರಿ ಸೌರಗ್ರಾಮ ಅಂತ ಘೋಷಣೆ ಮಾಡ್ತಾರೆ. ಓಹೋ, ಅಂದ್ರೆ ಒಂದ್ ರೀತಿ ಪೈಪೋಟಿ ಇದ್ದಾಗಾಯ್ತು. ಯಾರು ಹೆಚ್ಚು ಆಕ್ಟಿವ್ ಆಗಿರ್ತಾರೋ ಅವ್ರಿಗೆ ಅವಕಾಶ. ಖಂಡಿತ. ಇದು ಯಾರು ನಿಜವಾಗ್ಲೂ ಆಸಕ್ತಿ ತೋರಿಸ್ತಾರೆ, ಯಾರು ಕ್ರಿಯಾಶೀಲರಾಗಿದ್ದಾರೆ ಅಂತ ಗೊತ್ತಾಗತ್ತೆ. ಇದರಲ್ಲಿ ಪಂಚಾಯಿತಿಗಳು, ಸಹಕಾರಿ ಸಂಘಗಳು, ಸ್ವಸಹಾಯ ಗುಂಪುಗಳು ಎಲ್ಲರೂ ಭಾಗವಹಿಸಬಹುದು. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಈ ಸ್ಪರ್ಧೆಯಲ್ಲಿ ಗೆದ್ದು ಆಯ್ಕೆ ಆದ ಮೇಲೆ ಆ 1 ಕೋಟಿ ರೂಪಾಯಿ ಬರುತ್ತಲ್ಲ, ಅದನ್ನ ಯಾವ ರೀತಿ ಬಳಸ್ಕೊಳ್ಬೋದು? ಆಯ್ಕೆ ಆದ್ಮೇಲೆ ರಾಜ್ಯದಲ್ಲಿ SREDA ಅಂತ ಇರುತ್ತೆ, ಸ್ಟೇಟ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಹೌದು, ಕೇಳಿದ್ದೀನಿ. ಅವರು ಅಥವಾ ರಾಜ್ಯ ಸರ್ಕಾರ ನೇಮಿಸಿದ ಬೇರೆ ಸಂಸ್ಥೆ ಒಂದು DPR ತಯಾರಿಸುತ್ತೆ, ಅಂದ್ರೆ ವಿವರವಾದ ಯೋಜನಾ ವರದಿ. ಈ DPR ಆಧಾರದ ಮೇಲೆ ಆ 1 ಕೋಟಿ ರೂಪಾಯನ್ನ ಖರ್ಚು ಮಾಡಬೇಕು. ಮುಖ್ಯವಾಗಿ ಸಮುದಾಯಕ್ಕೆ ಉಪಯೋಗವಾಗುವ ಆಸ್ತಿಗಳನ್ನ ನಿರ್ಮಿಸೋಕೆ. ಸಮುದಾಯಕ್ಕೆ ಅಂದ್ರೆ ಉದಾಹರಣೆಗೆ? ಈಗ ನೋಡಿ, ಇಡೀ ಗ್ರಾಮಕ್ಕೆ ಬೇಕಾಗುವ ಒಂದು ಕಮ್ಯುನಿಟಿ ಸೋಲಾರ್ ಪ್ಲಾಂಟ್ ಮಾಡಬಹುದು. ಬೇಕಿದ್ರೆ ಬ್ಯಾಟರಿ ಸ್ಟೋರೇಜ್ ಜೊತೆಗೆ, ಅಥವಾ ಸರ್ಕಾರಿ ಶಾಲೆ, ಪಂಚಾಯಿತಿ ಆಫೀಸು, ಅಂಗನವಾಡಿ ಈ ತರಹ ಕಟ್ಟಡಗಳ ಮೇಲೆ ಸೋಲಾರ್ ಹಾಕಿಸಬಹುದು. ಸರಿ. ಸೌರ ಬೀದಿ ದೀಪಗಳು, ರೈತರಿಗೆ ಸೋಲಾರ್ ಪಂಪ್ ಸೆಟ್ಗಳು, ಅಥವಾ ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ಅವರಿಗೆ ಆದಾಯ ಬರುವ ಹಾಗೆ ಸೌರಶಕ್ತಿಯಿಂದ ನಡೆಯೋ ಏನಾದ್ರೂ ಉಪಕರಣಗಳು, ಈ ಥರದ ಕಾಮಗಾರಿಗಳಿಗೆ ಬಳಸಬಹುದು. ಓಕೆ. ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ದುಡ್ಡು ನೇರವಾಗಿ ವೈಯಕ್ತಿಕ ಮನೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಸಿಗಲ್ಲ. ಹೌದಾ? ಹೌದು, ಇದು ಸಮುದಾಯಕ್ಕೋಸ್ಕರ.
ಮತ್ತೆ ಈ ಸಮುದಾಯ ಅಥವಾ ಗುಂಪುಗಳ ಪ್ರಾಜೆಕ್ಟ್ ಆದ್ರೆ ಒಟ್ಟು ಖರ್ಚಿನಲ್ಲಿ ಕನಿಷ್ಠ 10% ಅವರೇ ಹಾಕಬೇಕು. ಫಲಾನುಭವಿಗಳ ಕಾಂಟ್ರಿಬ್ಯೂಷನ್ ಇರಬೇಕು. ಓ 10% ಅವರ ಪಾಲು ಇರಬೇಕು. ಸರಿ ಸರಿ. ಹಾಗಾದ್ರೆ ಇದು ಬರೀ ಸೋಲಾರ್ ಪ್ಯಾನೆಲ್ ಹಾಕೋ ಕೆಲಸ ಅಷ್ಟೇ ಅಲ್ಲ. ಇದರ ಅಂತಿಮ ಗುರಿ ಏನು? ಗುರಿ ಅದಕ್ಕಿಂತ ದೊಡ್ಡದು. ಸಾಧ್ಯವಾದಷ್ಟು ಮಟ್ಟಿಗೆ ಆ ಮಾದರಿ ಗ್ರಾಮ ಏನಿದೆ ಅದನ್ನ 24/7 ಅಂದ್ರೆ ದಿನದ 24 ಗಂಟೆಯೂ ಸೌರಶಕ್ತಿಯಿಂದಲೇ ನಡೆಯೋ ಹಾಗೆ ಮಾಡೋದು. ಸಂಪೂರ್ಣ ಸ್ವಾವಲಂಬನೆನಾ? ಹೌದು, ಅದೇ ಗುರಿ. ಆ ಗ್ರಾಮದ ಕೃಷಿ, ಮನೆಗಳು, ಅಂಗಡಿ ಮುಂಗಟ್ಟುಗಳು, ಸರ್ಕಾರಿ ಕಚೇರಿಗಳು ಎಲ್ಲದಕ್ಕೂ ಬೇಕಾದ ವಿದ್ಯುತ್ತನ್ನ ಸ್ಥಳೀಯವಾಗಿ ನವೀಕರಿಸಬಹುದಾದ ಶಕ್ತಿಯಿಂದಲೇ ಪೂರೈಸಬೇಕು ಅಂತ. ಇದು ಬಹಳ ದೊಡ್ಡ ಗುರಿ ಅಲ್ವಾ? ಖಂಡಿತ ಮಹತ್ವಾಕಾಂಕ್ಷೆಯ ಗುರಿ. ಒಂದು ವೇಳೆ ಪೂರ್ತಿಯಾಗಿ 24/7 ಸ್ವಾವಲಂಬನೆ ಸಾಧಿಸೋಕೆ ಆಗದಿದ್ರೂ ಕೂಡ ಕನಿಷ್ಠ ಪಕ್ಷ ಆ ಗ್ರಾಮ 1 ವರ್ಷದಲ್ಲಿ ಎಷ್ಟು ವಿದ್ಯುತ್ ಬಳಸುತ್ತೋ ಅಷ್ಟೇ ಪ್ರಮಾಣದ ನವೀಕರಿಸಬಹುದಾದ ಶಕ್ತಿಯನ್ನ ಅದೇ ವರ್ಷದಲ್ಲಿ ಉತ್ಪಾದನೆ ಮಾಡಬೇಕು. ಅದನ್ನ ನಿವ್ವಳ ಶೂನ್ಯ ಅಥವಾ ನೆಟ್ ಝೀರೋ ಅಂತ ಹೇಳ್ತಾರೆ. ನೆಟ್ ಝೀರೋ ಸ್ಟ್ಯಾಟಸ್. ಓಕೆ, ಹೌದು. ಬಳಸಿದಷ್ಟೇ ಹಸಿರು ಶಕ್ತಿಯನ್ನು ಉತ್ಪಾದಿಸೋದು. ಈ ಯೋಜನೆಗಳನ್ನೆಲ್ಲ ನೋಡ್ಕೊಳ್ಳೋದು ಜಿಲ್ಲಾ ಮಟ್ಟದ ಸಮಿತಿ, ಅಂದ್ರೆ DLC. DPR ಅನುಮೋದನೆ ಆದ್ಮೇಲೆ 1 ವರ್ಷದೊಳಗೆ ಕೆಲಸಗಳನ್ನು ಮುಗಿಸ್ಬೇಕು. 1 ವರ್ಷದಲ್ಲಿ ಮುಗಿಸ್ಬೇಕು. ಅನುದಾನ ಹೇಗ್ ಸಿಗುತ್ತೆ? ಅನುದಾನವನ್ನ 3 ಕಂತುಗಳಲ್ಲಿ ಕೊಡ್ತಾರೆ. ಕೆಲ್ಸದ ಪ್ರಗತಿ ನೋಡಿ 40%, 40% ಮತ್ತೆ ಕೊನೆಗೆ 20% ಅಂತ. ಸರಿ, ಅರ್ಥವಾಯ್ತು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮಾದರಿ ಸೌರಗ್ರಾಮ ಅನ್ನೋ ಉಪಕ್ರಮ ಕೇವಲ ಟೆಕ್ನಾಲಜಿ ಅಳವಡಿಸೋದಲ್ಲ. ಇದು ಗ್ರಾಮೀಣ ಮಟ್ಟದಲ್ಲಿ ಒಂದು ಇಂಧನ ಸ್ವಾತಂತ್ರ್ಯ, ಸಮುದಾಯವೇ ಮುನ್ನಡೆಸುವ ಅಭಿವೃದ್ಧಿ ಮತ್ತೆ ಸುಸ್ಥಿರ ಜೀವನಕ್ಕೆ ಒಂದು ಪ್ರಾಕ್ಟಿಕಲ್ ಮಾಡೆಲ್ ಸೃಷ್ಟಿಸೋ ಪ್ರಯತ್ನ ಅನ್ಸುತ್ತೆ. ಸಂಪೂರ್ಣವಾಗಿ ಸರಿ ಹೇಳಿದ್ರಿ. ಈ ಮಾದರಿ ಗ್ರಾಮಗಳು ನಿಜವಾಗ್ಲೂ ಯಶಸ್ವಿಯಾದ್ರೆ ಅವು ದೇಶದ ಬೇರೆ ಸಾವಿರಾರು ಗ್ರಾಮಗಳಿಗೆ ಒಂದು ದಾರಿದೀಪ ಆಗಬಹುದು. ಹೌದು, ತಮ್ಮ ಶಕ್ತಿಯ ಭವಿಷ್ಯವನ್ನ ತಾವೇ ಹೇಗೆ ರೂಪಿಸಿಕೊಳ್ಳಬಹುದು ಅನ್ನೋದಕ್ಕೆ ಸ್ಫೂರ್ತಿಯಾಗ್ತವೆ. ಆದ್ರೆ ಇಲ್ಲಿ ನನ್ಗೊಂದು ಪ್ರಶ್ನೆ ಕಾಡುತ್ತೆ. ಈ ಸ್ಪರ್ಧಾತ್ಮಕ ಆಯ್ಕೆ ವಿಧಾನ ಇದೆಯಲ್ಲ, ಹೌದು, ಚಾಲೆಂಜ್ ಮೋಡ್, ಅದು ನಿಜವಾಗ್ಲೂ ಅತಿ ಹೆಚ್ಚು ಅಗತ್ಯ ಇರೋ ಅಂದ್ರೆ ಸಂಪನ್ಮೂಲಗಳ ಕೊರತೆ ಇರೋ ಗ್ರಾಮಗಳಿಗೆ ಸಹಾಯ ಮಾಡುತ್ತಾ ಅಥವಾ ಈಗಾಗ್ಲೇ ಸ್ವಲ್ಪ ಅನುಕೂಲ ಇರೋ ಹೆಚ್ಚು ಕ್ರಿಯಾಶೀಲವಾಗಿರೋ ಗ್ರಾಮಗಳನ್ನೇ ಮತ್ತಷ್ಟು ಬಲಪಡಿಸುತ್ತಾ? ಹೌದು, ಇದು ಯೋಚಿಸಬೇಕಾದ ವಿಷಯವೇ. ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಬೇಕು.